ಸರ್, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೊಂದು ಭಾವುಕ ಕ್ಷಣ ಅಂತ ಸರ್. ಈಗ ಸುದೀರ್ಘವಾಗಿ 50 ವರ್ಷಗಳ ಸೇವೆಯನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ದಾಗೆ ಇವತ್ತವರೆಗೂ ಅವರು ಅವರ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ಫುಲ್ ಆಗಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗೂ ಅಷ್ಟೇ, ಮುಖ್ಯಮಂತ್ರಿ ಆಗಿದ್ದಾಗೂ ಅಷ್ಟೇ ಯಾವುದೇ ಕೆಟ್ಟ ಹೆಸರನ್ನು ತಗೊಳ್ದೇನೆ ಸಕ್ಸಸ್ಫುಲ್ ಮುಖ್ಯಮಂತ್ರಿಯಾಗಿ ಇವತ್ತುವರೆಗೂ ಮಾಡಿದ್ದಾರೆ. ಅವ್ರಿಗೂ ಕೂಡ ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹೊಸಬರಿಗೂ ಅವಕಾಶವನ್ನು ಕೊಡಬೇಕು ಅನ್ನುವ ದೃಷ್ಟಿನಲ್ಲಿ ಮತ್ತು ಅವ್ರ ಸೇವೆ ಇವತ್ತಿನವರೆಗೂ ರಾಜ್ಯಕ್ಕೆ ಸೀಮಿತವಾಗಿತ್ತು. ಇನ್ನು ಮುಂದೆ ಈ ರಾಜ್ಯಕ್ಕೆ ಅಲ್ಲ, ಈ ದೇಶಕ್ಕೂ ಅವರ ಮಾರ್ಗದರ್ಶನ, ಅವರ ಸೇವೆ ಬಹಳ ಅಗತ್ಯ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರಾಷ್ಟ್ರ ಮಟ್ಟದಲ್ಲಿ ಸೇವೆಯನ್ನು ಕೂಡ ನಮಗೆಲ್ರಿಗೂ ನಮ್ಮ ನಾಯಕರಾಗೇ ಇರ್ತಾರೆ. ಅವರು ಯಾವಾಗ ಕೂಡ ಈಗ ಇವತ್ತೇನು ರಾಜೀನಾಮೆ ಕೊಟ್ಟ ತಕ್ಷಣ ಸಿದ್ದರಾಮಯ್ಯನವರು ಅವ್ರದ್ದು ಅಷ್ಟೇ ಅಂತಲ್ಲ, ಮುಂದೇನು ಅವ್ರ ಲೀಡ್ರೇ, ಅವ್ರು ಇರುವವರೆಗೂ ಅವರು ಪಕ್ಷಾತೀತ ನಾಯಕರು ಸಿದ್ದರಾಮಯ್ಯ. ಈಗ ಹೈಕಮಾಂಡ್ ಅವರು ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಅವರು ತೀರ್ಮಾನವನ್ನು ತಗೊಳ್ಬೋದು. ನಮ್ಮೆಲ್ಲರ ಇಚ್ಛಾಶಕ್ತಿ ಏನಂದರೆ ಅವರು ನಮಗೆ ಜೊತೆಲೇ ಇರ್ತಾರೆ, ನಮ್ಮ ಎಲ್ಲ ಆಗು ಹೋಗುಗಳಿಗೆ ಮತ್ತು ನಮಗೆ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರಂಥ ಒಬ್ಬರ ನಾಯಕರ ಅವಶ್ಯಕತೆ ಇದೆ. ಹಿಂದುಳಿದ ನಾಯಕರು ಭಾಳ ಸಂಖ್ಯೆ ಕಮ್ಮಿ ನಮ್ಮಲ್ಲಿ, ಭಾಳಷ್ಟು ಎತ್ತರಕ್ಕೆ ಅವರು ಬೆಳೆದಿದ್ದಾರೆ. ಅವರ ಸೇವೆ ಇನ್ನು ಮುಂದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಪಕ್ಷ ಬಳಸ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಮುಂದೇನು ಯಾವುದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ? ಈಗ ಮುಖ್ಯಮಂತ್ರಿ ಬಗ್ಗೆ ಅದು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. ಬಹುಶಃ ಯಾವಾಗ ಕರೀತಾರೆ ಇನ್ನೂ ಯಾರು ಇಂಟಿಮೇಷನ್ ಬಂದಿಲ್ಲ. ನಿಮ್ಮ ಒಂದು ಆಸೆ ಇತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಲ್ಲ, ಅವ್ರು ಆಗಬೇಕು ಅನ್ನುವಂಥದ್ದಿತ್ತು. ಅವರ ಹೋರಾಟಕ್ಕೆ ಮತ್ತು ಅವರ 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆಯಿಂದ ಒಂದು ಪಕ್ಷದಲ್ಲಿ ಅವರು ಯಾವುದೇ ಆಮಿಷಗಳಿಗೆ ಬಲಿಯಾಗಲಿಲ್ಲ, ಯಾವುದಕ್ಕೂ ಒಳಪಡದೇ ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸದೃಢವಾಗಿ ಎಲ್ಲ ಕಷ್ಟ ಸಂದರ್ಭದಲ್ಲೂ ಕೂಡ ಅವರು ಇರುವಂಥ ಸಮಸ್ಯೆಗಳನ್ನ ಭಾಳ ಸಕ್ಸಸ್ಫುಲ್ ಆಗಿ ಬಗೆಹರಿಸ್ಕೊಂಡು ಇವತ್ತುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಸರು ತರೋ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಅವ್ರಿಗೆ ಒಳ್ಳೆಯದಾಗುತ್ತೆ, ಪಕ್ಷ ಅವರ ಸೇವೆಯನ್ನು ಗುರುತಿಸ್ತದೆ, ಅವರ ಪ್ರಾಮಾಣಿಕತೆಗೆ ಅವಕಾಶ ಸಿಗ್ತದೆ ಅಂತ ನಾನು ಬಯಸಿದ್ದೀನಿ.